ನನ್ನ ಎಲ್ಲ ಸ್ನೇಹಿತರಿಗೂ ವಿದ್ಯಾ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಇಡ್ಲಿ. ಈ ಸಾಫ್ಟ್ ಆದಂಥ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇಡ್ಲಿ ಜೊತೆ ಶೇಂಗಾ ಚಟ್ನಿ ಅಥವಾ ಕಡಲೆಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಒಂದು ಬೌಲ್ಗೆ 2 ಜಾಮೂನ್ ಬೌಲಷ್ಟು ಅಕ್ಕಿಯನ್ನು ತಗೊಳ್ತಾ ಇದ್ದೀವಿ. ಫಸ್ಟ್ ಬೌಲ್ ಹಾಕ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು ಬೌಲ್ ಹಾಕ್ಕೊಳ್ಳೋಣ. ಈಗ 2ನೇ ಬೌಲು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ನೋಡಿದ್ರಲ್ಲ ಯಾವ ರೀತಿ ಇದೆ ಅಕ್ಕಿ ಅಂತ. ಇದು ನಾವು ಇಲ್ಲಿ ಬಳಸ್ತಾ ಇರೋದು ಇಡ್ಲಿ ಅಕ್ಕಿಯನ್ನು ಬಳಸ್ಕೊಳ್ತಾ ಇದ್ದೀವಿ. ಅಕ್ಕಿ ಈ ಥರ ಇದೆ ನೋಡಿದ್ರಲ್ಲ. ಈಗ ನೆಕ್ಸ್ಟ್ 1/4 ಕಪ್ಪಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀವಿ. ಈ ಅಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕ್ಬಿಟ್ಟು ಉದ್ದಿನ ಕಾಳು. ಈಗ ನೆಕ್ಸ್ಟ್ 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀವಿ. 1 ಟೀ ಸ್ಪೂನ್ ಮೆಂತ್ಯ ಕಾಳು. ನೆಕ್ಸ್ಟ್ ಈಗ 1/4 ಕಪ್ಪಷ್ಟು ಸಬ್ಬಕ್ಕಿಯನ್ನು ಹಾಕ್ಕೊಳ್ಳೋಣ. ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿ ಕೂಡ ಸಾಫ್ಟಾಗಿ ಬರುತ್ತೆ, ತುಂಬ ಮೃದುವಾಗಿ ಕೂಡ ಬರುತ್ತೆ. ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು 8 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳೋಣ. ಈಗ ನೋಡಿದ್ರಲ್ಲ ಯಾವ ರೀತಿ ನೆಂದಿದೆ ಅಕ್ಕಿ ಅಂತ. ಇನ್ನೇನು ಅಕ್ಕಿ ಹಿಟ್ಟು ಮಿಕ್ಸಿ ಮಾಡ್ಕೊಳ್ತೀವಿ, ಗ್ರೈಂಡ್ ಮಾಡ್ಕೊಳ್ತೀವಿ ಅನ್ನೋ ಟೈಮಲ್ಲಿ 1/2 ಕಪ್ಪಷ್ಟು ಅವಲಕ್ಕಿಯನ್ನು ತೊಳೆದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. 1/2 ಕಪ್ಪಷ್ಟು ಅವಲಕ್ಕಿಯನ್ನು ತೊಳಿತಾ ಇದ್ದೀವಿ. ಇದನ್ನು ತೊಳೆದ್ಬಿಟ್ಟು ಇಡ್ಲಿ ಅಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡಿಬಿಟ್ಟು ಈಗ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹಿಟ್ಟನ್ನು ಈಗ ಫುಲ್ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಗ್ರೈಂಡ್ ಆದ ನಂತರ ನೋಡಿದ್ರಲ್ಲ ಹಿಟ್ಟು ಬೆಳಿಗ್ಗೆ ಯಾವ ರೀತಿ ಬಂದಿದೆ. ನೈಟ್ ಗ್ರೈಂಡ್ ಮಾಡಿ ಇಟ್ಟಿರೋ ಹಿಟ್ಟು ಬೆಳಿಗ್ಗೆ ಯಾವ ರೀತಿ ಬಂದಿದೆ ಅಂತ. ಯಾವುದೇ ಸೋಡಾ ಕೂಡ ಬಳಸಿಲ್ಲ, ಬರೀ ಉಪ್ಪನ್ನು ಮಾತ್ರ ಹಾಕಿ ಕಲಸಿಟ್ಟಿರೋದು. ತುಂಬ ಗಟ್ಟಿಯಾಗಿ ಇರಬಾರ್ದು, ತುಂಬ ತೆಳುವಾಗಿ ಇರಬಾರ್ದು. ಹಿಟ್ಟು ತುಂಬ ಗಟ್ಟಿ ಆಯ್ತಪ್ಪ ಅಂದರೆ ಇಡ್ಲಿನೂ ಕಲ್ಲು ಥರ ಆಗುತ್ತೆ, ಇಡ್ಲಿನೂ ಕೂಡ ಸಾಫ್ಟಾಗಿ ಬರಲ್ಲ. ಈಗ ಇಡ್ಲಿ ಕುಕ್ಕರ್ ಅಥವಾ ಇಡ್ಲಿ ತಟ್ಟೆ ಸ್ಟ್ಯಾಂಡ್ಗೆ ಈಗ ತುಪ್ಪವನ್ನು ಹಚ್ಕೊಳ್ಳೋಣ. 6 ತಟ್ಟೆ ಪ್ಲೇಟ್ ಇದೆ, ಇಡ್ಲಿ ತಟ್ಟೆ ಪ್ಲೇಟ್. ಇದಿಷ್ಟಕ್ಕೂ ಕೂಡ ತುಪ್ಪವನ್ನು ಹಚ್ಚಿದ್ದೀವಿ. ನೆಕ್ಸ್ಟ್ ಈಗ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಯಾವ ರೀತಿ ಹಾಕಿದೆ ಅಂತ. 6 ಪ್ಲೇಟಿಗೂ ಇಡ್ಲಿ ಹಿಟ್ಟನ್ನು ಹಾಕಿದ್ದೀವಿ. ಈಗ ನೆಕ್ಸ್ಟ್ ಇದನ್ನು ಎಲ್ಲ ಜೋಡಿಸ್ಬಿಟ್ಟು ಇಡ್ಲಿ ಕುಕ್ಕರ್ಗೆ ಇಟ್ಕೊಳ್ಳೋಣ. ಇಡ್ಲಿ ಪ್ಲೇಟ್ಗೆ ತುಂಬ ಕೂಡ ಹಿಟ್ಟನ್ನು ಹಾಕಬಾರ್ದು. ಅದು ಇಡ್ಲಿ ಫುಲ್ ಆದಮೇಲೆ ತುಂಬ ಆಚೆ ಬಂದುಬಿಡುತ್ತೆ. ಹಂಗಾಗಿ ಸ್ವಲ್ಪನೇ ಹಾಕಿದ್ದೀವಿ. ಈಗ ಇಡ್ಲಿ ಕುಕ್ಕರ್ಗೆ 1 ಲೋಟ ನೀರನ್ನು ಹಾಕ್ಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀವಿ. ಈಗ ಈ ಇಡ್ಲಿ ತಟ್ಟೆ ಸ್ಟ್ಯಾಂಡನ್ನು ಇದಕ್ಕೆ ಇಟ್ಕೊಳ್ಳೋಣ. ಈ ರೀತಿಯಾಗಿ ಇಟ್ಟಿದ್ದೀವಿ. ನೆಕ್ಸ್ಟ್ ಈಗ ಈ ಇಡ್ಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಈ ಇಡ್ಲಿ ಕುಕ್ಕರ್ ವಿಜಲ್ ಆಗೋದ್ರೊಳಗೆ ನೆಕ್ಸ್ಟ್ ಈಗ ಇಡ್ಲಿಗೆ ಶೇಂಗಾ ಚಟ್ನಿ ಅಥವಾ ಕಡಲೆಕಾಯಿ ಚಟ್ನಿಯನ್ನು ರೆಡಿ ಮಾಡ್ಕೊಂಡು ಬರೋಣ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಹುಣಸೆ ಹಣ್ಣು, ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, 4ರಿಂದ 5 ಎಸಳು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀವಿ. 3 ಹಸಿ ಮೆಣಸಿನಕಾಯಿ, 2 ಬ್ಯಾಡಗಿ ಮೆಣಸಿನಕಾಯಿನ ಹಾಕ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನಕಾಯಿ ಹಾಕೋದ್ರಿಂದ ಚಟ್ನಿನೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ಶೇಂಗಾ ಚಟ್ನಿಗೆ ಶೇಂಗಾವನ್ನು ಹುರ್ಕೊಳ್ಳೋಣ. ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ಈ ರೀತಿಯಾಗಿ ಹುರಿತಾ ಇದ್ದೀವಿ. ನೋಡಿದ್ರಲ್ಲ ಶೇಂಗಾ ಚಟ್ನಿಗೆ ಶೇಂಗಾ ಬೀಜ ಅಥವಾ ಕಡಲೆಕಾಯಿ ಬೀಜ. ಇನ್ನೇನು ಹುರಿದಾಯಿತು. ಇದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಹುರಿದ್ಬಿಟ್ಟು ಇನ್ನೇನು ರೆಡಿ ಆಯಿತು. ಇದನ್ನ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿದ್ರಲ್ಲ ಯಾವ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ನುಣ್ಣಗೆ ಅಂತ. ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗಿರಬಾರ್ದು. ಈಗ ಈ ಚಟ್ನಿಗೆ ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಒಂದು ಪ್ಯಾನ್ಗೆ 1 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆ ಬಿಸಿಯಾದ ನಂತರ 1/4 ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಸಾಸಿವೆ ಹಾಕಿದ ನಂತರ 1-2 ಎಸಳು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ.
ಈಗ ಸ್ಟವನ್ನು ಆಫ್ ಮಾಡಿ ಆವಾಗಲೇ ರುಬ್ಬಿಟ್ಟಿರ್ತಕ್ಕಂಥ ಚಟ್ನಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಚಟ್ನಿನೂ ಕೂಡ ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗಿ ಇರಬಾರ್ದು, ಮೀಡಿಯಮ್ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕ್ಬಿಟ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಟೇಸ್ಟ್ ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇಡ್ಲಿಗೆ ಶೇಂಗಾ ಚಟ್ನಿ ಅಥವಾ ಕಡಲೆಕಾಯಿ ಚಟ್ನಿ ರೆಡಿ ಆಗ್ತಾಯಿದೆ. ಕಡಲೆಕಾಯಿ ಚಟ್ನಿ ರೆಡಿ ಆಯಿತು. ಇನ್ನೇನು ಕುಕ್ಕರ್ ವಿಜಲ್ ಕೂಡ ಆಗ್ತಾಯಿದೆ. ಈಗ ಓಪನ್ ಮಾಡ್ತಾಯಿದ್ದೀವಿ. ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿದ್ರಲ್ಲ. ಈಗ ಇದು ಯಾವ ರೀತಿ ಬಂದಿದೆ ಅಂತ ಒಂದ್ಸಲ ನೋಡೋಣ. ಫುಲ್ ಮೃದುವಾಗಿ ಸಾಫ್ಟಾಗಿ ಮಲ್ಲಿಗೆ ಥರ ಇಡ್ಲಿ ರೆಡಿಯಾಗಿದೆ. ಇದನ್ನೀಗ ಆಚೆ ಕಡೆ ಎತ್ತಿಟ್ಕೊಂಡ್ಬಿಡೋಣ. ಇಡ್ಲಿ ಫುಲ್ ರೆಡಿಯಾಗಿದೆ. ನೋಡಿದ್ರಲ್ಲ ಯಾವ ರೀತಿ ಇಡ್ಲಿ ರೆಡಿಯಾಗಿದೆ ಅಂತ. ಇದನ್ನ ಈಗ ಇಡ್ಲಿನ ತೆಗಿಯೋಣ. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಹಿಟ್ಟು ಕೂಡ ಪ್ಲೇಟಿಗೆ ಸ್ವಲ್ಪನೂ ಕೂಡ ಹಿಡ್ದಿಲ್ಲ. ತುಪ್ಪ ಹಚ್ಚಿರೋದ್ರಿಂದ ತುಂಬ ಚೆನ್ನಾಗಿ ಬಿಡ್ತಾಯಿದೆ ಇಡ್ಲಿ. ತಟ್ಟೆಗೆ ಕೂಡ ಕಚ್ಕೊಂಡಿಲ್ಲ. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ಸಾಫ್ಟಾಗಿರ್ತಕ್ಕಂಥ ಇಡ್ಲಿ ಯಾವ ರೀತಿ ಮಾಡಿದ್ವಿ ಅಂತ ನೋಡಿದ್ರಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.